ಈ ಸಾವು ಯಾರಿಗೆ ಯಾವಾಗ ಹೇಗೆ ಬರುತ್ತೆ ಅಂತ ಊಹೆ ಮಾಡೋದಕ್ಕೂ ಆಗಲ್ಲ. ಒಮ್ಮೊಮ್ಮೆ ಅಚಾನಕ್ ಆಗಿ ಬರೋ ಆಪತ್ತು ನಮ್ಮನ್ನ ಆಘಾತದ ದವಡೆಗೆ ತುಡಿ ಸಾವಿನ ಮನೆ ಸೇರಿಸುತ್ತೆ. ಇಲ್ಲೂ ಒಬ್ಬ ಬಾಲಕಿ ಕಥೆಯೂ ಅದೇ ಆಗಿದೆ. ಆದರೆ ಇಲ್ಲಿ ಬಾಲಕಿಯೊಬ್ಬಳ ಸಾವಿಗೆ ಕಾರಣವಾಗಿರೋದು ಕೋತಿಗಳು. ಕೋತಿ ಗ್ಯಾಂಗ್ನಿಂದ ಹೀಗೆ ಕೊಲೆ ಆಗೋಗಿದೆ. ಬಿಹಾರದ ಸಿವಾನ್ ಜಿಲ್ಲೆಯ ಮಗರ್ ಗ್ರಾಮದ ಪ್ರಿಯಾ 10ನೇ ತರಗತಿಯ ವಾರ್ಷಿಕ ಪರೀಕ್ಷೆಗೆ ಓದ್ಕೊಳ್ತಾ ಇದ್ದಂಥ ಸಂದರ್ಭದಲ್ಲಿ ಜನವರಿ 25ರಂದು ಮನೆಯ ಟೆರೆಸ್ನ ಮೇಲೆ ಬಾಲಕಿ ಓದ್ಕೊಳ್ತಾ ಇರ್ತಾಳೆ. ಅಂದರೆ ನಿನ್ನೆ ಪ್ರಿಯಾ ಓದಿಕೊಳ್ತಾ ಇದ್ದಂಥ ವೇಳೆ ಟೆರೆಸ್ಗೆ ಕೋತಿ ಗ್ಯಾಂಗ್ ಎಂಟ್ರಿ ಕೊಟ್ಟಿರುತ್ತೆ. ಓದ್ಕೊಳ್ತಾ ಇದ್ದಂಥ ಪ್ರಿಯಾ ಮೇಲೆ ಕೋತಿಗಳ ಗ್ಯಾಂಗ್ ದಾಳಿ ನಡೆಸಿದೆ. ಈ ವೇಳೆ ಕೋತಿಗಳಿಂದ ತಪ್ಪಿಸಿಕೊಳ್ಳೋದಕ್ಕೆ ಪ್ರಿಯಾ ಕೂಡ ಪ್ರಯತ್ನ ಪಟ್ಟಿದ್ದಾಳೆ. ಕೋತಿಗಳನ್ನು ಅಲ್ಲಿಂದ ಓಡಿಸೋದಕ್ಕೆ ಜೋರಾಗಿ ಚೀರ್ಕೊಂಡಿದ್ಲು. ಗಾಬರಿಯಿಂದ ಟೆರೆಸ್ನಿಂದ ತಳ್ಳಿ ಬೀಳಿಸಿದೆ. ಈ ಸಂದರ್ಭದಲ್ಲಿ ಕೋತಿಗಳ ಗ್ಯಾಂಗ್ ಟೆರೆಸ್ ಮೇಲಿಂದ ಬಿದ್ದು ಪ್ರಿಯಾ ಸಾವನ್ನಪ್ಪಿರೋದು. ಗಂಭೀರವಾಗಿ ಗಾಯಗೊಂಡಿದ್ದಂಥ ಪ್ರಿಯಾ ತಕ್ಷಣ ಆಕೆಯನ್ನು ಕುಟುಂಬಸ್ಥರು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ದಾಖಲು ಮಾಡ್ತಾರೆ. ಆದರೆ ಗಂಭೀರವಾಗಿ ಪೆಟ್ಟಾಗಿದ್ದ ಕಾರಣ ಮಾರ್ಗ ಮಧ್ಯದಲ್ಲೇ ಆಸ್ಪತ್ರೆಗೆ ತಲುಪುವ ಮುಂಚೆನೆ ಪ್ರಿಯಾ ಸಾವನ್ನಪ್ಪಿದ್ದಾಳೆ ಅನ್ನೋದನ್ನ ವೈದ್ಯರು ದೃಢಪಡಿಸಿದ್ರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.